ಚಾನಲ್. ಸೊ ಇವತ್ತು ನಮ್ಮ ಮನ್ಯಾಗ ಏನೈತಿ ಅಂದ್ರೆ ದೇವ್ಕಾರ್ಯ ಮಾಡೋದೈತಿ. ನಮ್ಮ ಸೈಡೆಲ್ಲ ದೇವ್ಕಾರ್ಯ ಮಾಡ್ತಾರೋ ಮತ್ತು ಅವತ್ತನ ಲಗ್ನಕ್ಕೆ ಗಂಟು ಕಟ್ಟಿಡ್ತಾರೋ. ಅದನ್ನು ನಾವು ಹೆಣ್ಣಿನ ಮನೆಗೆ ಮರನೇ ದಿವಸ ಹೆಣ್ಣಿನ ಮನೆಗೆ ಅಂದ್ರೆ ಹುಡುಗಿ ಕರ್ಯಾಕೆ ಏನು ಕಳಿಸ್ತೇವಲ್ಲ ಅವ್ರ ಜೋಡಿ ಇವನ್ನ ಕೊಟ್ಟು ಕಳಿಸ್ತೇವೆ. ನೋಡಾತಿರ್ಬೋದು ಲಗ್ನಕ್ಕೆ ಗಂಟೊಳಗೆ ಏನೇನು ಹಾಕಿ ಕಟ್ತಾರೆ ಅಂಥೇಳಿ. ಅಕ್ಕಿ, ಆಮೇಲೆ ಉಡಿ ತುಂಬು ಸಾಮಾನು, ಬ್ಲೌಸ್ ಪೀಸ್ ಎಲ್ಲ, ತೆಂಗಿನಕಾಯಿ ಎಲ್ಲ ಹಾಕಿ ಕಟ್ತಾರೋ. ತೆಂಗಿನಕಾಯಿ ಎದಕ್ಕೆ ಕಟ್ತಾರೆ ಅಂದ್ರೆ ಅದಕ್ಕೆ ಕೈ ಕಟ್ಕೊಳಕ್ಕೆ ಇರ್ತೈತಿ. ಲಗ್ನಕ್ಕೆ ಗಂಟೊಳಗೆ ಹಾಕಿ ಕಟ್ಟಂಗಿಲ್ಲ. ಇದ್ರೊಳಗೆ ಅಕ್ಕಿ, ಆಮೇಲೆ ಅರ್ಶಿನದ ಬೇರ, ಅಡಿಕೆ, ಈ ಥರ ಉಡಿ ತುಂಬು ಐಟಮ್ಸ್ ಇಟ್ಟಿರ್ತಾರೋ. ಆಮೇಲೆ ಒಂದ್ರೊಳಗೆ ಬ್ಲೌಸ್ ಪೀಸ್ ಅದಾವು. ನಮ್ಮ ಕಡೆ ಸೈಡ ಇದು ಎರಡನೇ ಫಂಕ್ಷನ್, ಮದುವೆ ಮನೆಯೊಳಗಿರೋ ಎರಡನೇ ಫಂಕ್ಷನ್ ಇರ್ತೈತಿ ದೇವ್ಕಾರ್ಯ ಮಾಡೋದು. ಇದನ್ನು ಹುಡುಗಿ ಕಡೆ ಅವ್ರು ಮಾಡೋಂಗಿಲ್ಲ, ಹುಡುಗನ ಕಡೆ ಅವ್ರು ಅಷ್ಟೇ ಮಾಡ್ತಾರೋ. ಆಮೇಲೆ ಲಾಸ್ಟ್ ಬ್ಲಾಗ್ ಒಳಗೆ ನೀವು ನೋಡಿರ್ಬೋದು ಹಂದ್ರಗಂಬ ನಿಲ್ಲಿಸೋದು ಮತ್ತು ಒಳಕಲ್ ಪೂಜಾನ ನಾವು ಒಂದೇ ದಿವಸ ಇಟ್ಕೊಂಡಿದ್ವಿ. ಹಾಗಾಗಿ ಇವತ್ತು ಏನಂದ್ರೆ ದೇವ್ಕಾರ್ಯ ಮತ್ತು ಇದೇ ದಿವಸ ರಾತ್ರಿನ ನಾವು ಮಲ್ಲಯ್ಯನ ಪೂಜಾ ಅಂತ ಮಾಡ್ತಾರೋ. ದೇವ್ರನ್ನ ಕರ್ಕೊಳ್ಳೋದಿರ್ತೈತಿ, ಅದು ಪೂಜಾನೂ ಇವತ್ತಿತ್ತು. ನಾ ಎರಡೂ ಸಪ್ರೇಟ್ ಬ್ಲಾಗ್ ಮಾಡಿ ಹಾಕ್ತೀನಿ. ದೇವ್ಕಾರ್ಯದ ಪೂರ ಒಂದು ಬ್ಲಾಗ್ ಮಾಡ್ತೀನಿ. ಆಮೇಲೆ ಈವ್ನಿಂಗ್ ಏನು ಫಂಕ್ಷನ್ ಇತ್ತಲ್ಲ ದೇವ್ರನ್ನ ಕರ್ಕೊಳ್ಳೋದು ಅಂತಾರೆ ನಮ್ಮ ಕಡೆ ಸೈಡ. ದೇವ್ರನ್ನ ಕರ್ಕೋದು ಇಲ್ಲ ದೇವರಿಗೆ ಮಾಡೋದು ಹಂಗಿರ್ತೈತಿ. ಅದನ್ನು ವಿಡಿಯೋ ನಾ ಏನು ಮಾಡ್ತೀನಿ, ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಮಾಡಿ ಹಾಕ್ತೀನಿ. ಅಂದ್ರೆ ಡೀಟೇಲ್ಡ್ ಗೊತ್ತಾಗ್ಬಿಡ್ತೈತಿ. ಎರಡು ಒಂದ್ರೊಳಗಾದ್ರೆ ಗೊತ್ತಾಗಂಗಿಲ್ಲ. ದೇವ್ಕಾರ್ಯ ಏನು ಮಾಡಿದ್ದೇವಲ್ಲ ಅದೇ ದಿವಸ ನೈಟನ್ನು ನಾವು ದೇವರಿಗೆ ಕರ್ಕೊಳ್ಳೋದು ಮಾಡಿದ್ದೀವಿ. ಆಮೇಲೆ ಮತ್ತು ಮುಂದೇನು ಫಂಕ್ಷನ್ ಇರೋಂಗಿಲ್ಲ. ನೆಕ್ಸ್ಟ್ ಡೇ ಅಂದರೆ ಹುಡುಗಿ ಕರ್ಯಾಕೆ ಕಳಿಸೋದು, ಆಮೇಲೆ ಬಸ್ಟ್ಗಿ ಈ ಫಂಕ್ಷನ್ ಇರ್ತೈತಿ. ಇದು ದೇವ್ಕಾರ್ಯದ ಡೀಟೇಲ್ಡ್ ಇದನ್ನು ಮಾಡಿ ಆಮೇಲೆ ನೆಕ್ಸ್ಟ್ ವಿಡಿಯೋನ ನಾನು ದೇವರಿಗೆ ಮಾಡೋದು ಅಷ್ಟೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಕಂಟಿನ್ಯೂಸ್ ನನ್ನ ಬ್ಲಾಗ್ಸ್ನ ನೋಡ್ಕೋತಾ ಇರ್ರಿ. ಎಲ್ಲ ರೆಡಿಯಾಗಿ ಲಗ್ನಕ್ಕೆ ಗಂಟನ್ನು ಕಟ್ಟಿದ್ರು. ಇನ್ನು ಇದಕ್ಕೆ ಪೂಜಾ ಮಾಡ್ತಾರೋ. ಮುಂದೆ ಹಿಂಗೆ ನೋಡ್ಕೋತೀರಿ, ತೋರಿಸ್ತೀನಿ. ದೇವ್ಕಾರ್ಯ ಅಂದ್ರೆ ಏನಿರ್ತೈತಿಪ್ಪ ಅಂತಂದ್ರೆ ದೇವ್ಕಾರ್ಯದೊಳಗೆ ನಾವು ಮನೆಯೊಳಗೆ ಎಲ್ಲ ಥರದ ಸಿಹಿ ಅಂದ್ರೆ ದೇವ್ರಿಗೆ ನೈವೇದ್ಯಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲ ಮಾಡಿಕೊಂಡು ನಮ್ಮ ಊರೊಳಗೆ ಎಷ್ಟು ದೇವ್ರು ಇರ್ತಾವಲ್ಲ, ಎಷ್ಟು ನಮಗೆ ಎಲ್ಲ ದೇವ್ರು ಅಡ್ಡಾಡೋಕ್ಕಾಗಲಿಲ್ಲ ಅಂದರೂ ಒಂದು 5 ದೇವ್ರಿಗರ ಹೋಗಿ ನೈವೇದ್ಯ ಕೊಟ್ಟು ಆಶೀರ್ವಾದ ತೊಗೊಂಡು ಬರ್ತೀವಿ. ಅದನ್ನು ನಾವೇನಂತೀವಿ ದೇವ್ಕಾರ್ಯ ಅಂತೀವಿ. ಮತ್ತು ಇದೇ ದೇವ್ಕಾರ್ಯ ಒಳಗೆ 5 ಜನ ಜೋಗಮ್ಗಳಿಗೆ ಉಡಿ ತುಂಬ್ತಾರೋ. ಆಮೇಲೆ ನಮ್ಮ ಕಡೆ ಒಂದತ್ತಂತಿರ್ತಾರೋ. ಒಂದತ್ತಂತಿಟ್ರೆ ಹೆಂಗಿರ್ತೈತಿ ಅಂದ್ರೆ ಅವ್ರ ಆರತಿ ತೊಗೊಂಡು ಬರಬೇಕಿರ್ತೈತಿ. ಆರತಿ ತೊಗೊಂಡು ಬಂದ ಮೇಲೆ ಅವ್ರನ್ನ ನಾವು ಬರ್ಮಾಡ್ಕೊಂಡು ಆರತಿ ಎಲ್ಲರದು ಒಂದು ಕಡೆ ಕಂಬಳಿ ಹಾಸಿಟ್ಟ ಅದಕ್ಕೆ ಪೂಜೆ ಮಾಡಿ ಆಮೇಲೆ ಮುತ್ತೈದೆಯರು ಎಲ್ಲರಿಗೂ ಇದಕ್ಕೆ ಹೋಗ್ತಾರೆ, ದೇವರಿಗೆ ನೈವೇದ್ಯ ತೊಗೊಂಡು ಹೋಗ್ತಾರೋ. ಅಲ್ಲಿಂದ ವಾಪಸ್ ಬಂದ ಮೇಲೆ ಊಟ ಮಾಡ್ಕೊಂಡು ಅಲ್ಲಿಗೆ ದೇವ್ಕಾರ್ಯ ಕಂಪ್ಲೀಟ್ ಆಗ್ತೈತಿ. ನಮ್ಮ ಕಡೆ ದೇವ್ಕಾರ್ಯ ಒಂಥರ ಸ್ಪೆಷಲ್ ಇರ್ತೈತಿ. ಮುಂದೆ ಕಂಟಿನ್ಯೂಸ್ ನೋಡ್ಕೋತಾ ಇರಿ, ನಿಮ್ಗೆ ಗೊತ್ತಾಗ್ತೈತಿ. ಇದು ವೈಟ್ ಅರ್ಬೆ ಒಳಗೆ ಕಟ್ಟಬೇಕಿರ್ತೈತಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಅರಿಶಿನ ಕುಂಕುಮ ಕಲಸಿ ಅದಕ್ಕೆ ಸುತ್ತಲೂ ಅರಿಶಿನ ಕುಂಕುಮದ ಲೇಪನ ಮಾಡ್ತೀವಿ.
ಇದು ನಮ್ಮ ಕಡೆ ಬಾಗ್ನ ಇರ್ತೈತಿ. ಅದ್ರೊಳಗೆ ಬ್ಯಾಳೆ, ಸಕ್ಕರೆ, ಬೆಲ್ಲ, ರವೆ, ಈ ಥರ ಅಕ್ಕಿ ಈ ಥರ ಇಟ್ಟು ಒಂದೊಂದು ಕಡೆ ಒಂದೊಂದು ಐಟಮ್ಸ್ ಇಟ್ಕೊಡ್ತಾರೆ. ನಮ್ಮ ಕಡೆ ಇವ್ನು ಕೊಡ್ತಿರ್ತಾರೆ ಲಗ್ನಕ್ಕೆ ಗಂಟು ಜೋಡಿ ಇಡಾಕ. ಈಗ ಲಗ್ನಕ್ಕೆ ಗಂಟುಗಳು ರೆಡಿ ಆದಮೇಲೆ ಅವನ್ನೆಲ್ಲ ಪೂಜೆ ಮಾಡಿ ನೈವೇದ್ಯ ತೋರಿಸಿ ಆರತಿ ಮಾಡತ್ತಾರು. ಇಲ್ಲಿ ಮುತ್ತೈದರೆಲ್ಲರೂ ಆರತಿ ತೊಗೊಂಡು ನಾವೇನು ಒಂದತ್ತಂತ ಹೇಳತ್ತಿದ್ನಿಲ್ಲ ನಾಗಳೇ, ಅವರೆಲ್ಲ ಮುತ್ತೈದರು ಆರತಿ ತೊಗೊಂಡು ಒಬ್ಬೊಬ್ಬರು ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಅಂದರೆ ಎಳ್ಳಕ್ಕಿ ಗಂಟದ ಪೂಜೆ ಮುಗಿದ ಮೇಲೆ ನಾವು ಹೇಳಿದ್ನಲ್ಲ, ಊರಾಗಿರೋ ಅಷ್ಟು ದೇವ್ರಿಗೆ ಆಗಲಿಲ್ಲ ಅಂದರೂ ಒಂದು 5 ದೇವ್ರಿಗಾರ ಹೋಗಬೇಕಿರ್ತೈತಿ. ಸೊ ಅಲ್ಲಿ ಹೋಗೋ ಫಂಕ್ಷನ್ ಪ್ರೋಗ್ರಾಮ್ ಇತ್ತು. ಹೀಗಾಗಿ ಯಾರ್ಯಾರು ಒಂದತ್ತು ಇಟ್ಟಿದ್ವಲ್ಲ ನಾವು 5 ಜನ, 11 ಜನ, 21 ಜನ ಈ ಥರ ಇಟ್ಟಿರ್ತಾರೋ ಅವರೆಲ್ಲರೂ ಒಬ್ಬೊಬ್ಬರಾಗಿ ಆರತಿ ತೊಗೊಂಡು ಬರತ್ತಿದ್ರು. ಅವ್ರಿಗೆ ನಾವು ಕಾಲಿಗೆ ನೀರು ಕೊಟ್ಟು ಒಳಗೆ ಕರ್ಕೋಬೇಕಾಗ್ತೈತಿ. ಹಂಗೆ ಅವ್ರನ್ನ ಬಂದಾಗ ಬರಲಿ ಬಿಡು, ಹೋದಾಗ ಹೋಗಲಿ ಬಿಡು ಅನ್ನಕ್ಕೆ ಬರೋಂಗಿಲ್ಲ. ಆಮೇಲೆ ನಮ್ಮ ಕಡೆ ದೇವಕಾರ್ಯದ ಸ್ಪೆಷಲ್ ಏನಂದ್ರೆ ಡೊಳ್ಳು ಬಾರಿಸೋರು ಬರ್ತಾರೆ. ಅವ್ರಿಗೆ ನಾವು ಕಂಬಳಿ ಹಾಸಿ ಅವ್ರದ್ದು ಇದನ್ನ ಇಟ್ಟು ಪೂಜೆ ಮಾಡಿ ಆಮೇಲೆ ಆ ಡೊಳ್ಳು ಬಾರಿಸ್ಕೊತನ ನಾವು ಅಷ್ಟು ದೇವ್ರಿಗೆ ಹೋಗ್ಬೇಕಾಗ್ತೈತಿ. ಅದು ಸ್ಪೆಷಲ್ ಇರ್ತೈತಿ. ಮುಂದೆ ಕಂಟಿನ್ಯೂಸ್ ವ್ಲಾಗ್ ನೋಡ್ಕೊತೀವಿ, ನಾನು ಅದನ್ನು ತೋರಿಸ್ತೀನಿ.
ಇಲ್ಲಿ ಆರತಿ ಮಾಡೋದ್ರ ಜೊತೆನೂ ಫೋಟೋಶೂಟೂ ಆಗತ್ತಿತ್ತು. ಒಂದು ಮ್ಯಾರೇಜ್ ಅಂದಮೇಲೆ ಅದು ಮೆಮೊರೇಬಲ್ ಇರ್ತೈತಿ ಅಂಥೇಳಿ ಫೋಟೋಶೂಟ್ ಆಯಿತು, ವಿಡಿಯೋ ಆಯಿತು. ಅದ್ರ ಕಡೆ ಎಲ್ಲ ಜನದ್ದು ಫೋಕಸ್ ಜಾಸ್ತಿ ಇರ್ತೈತಿ. ಇಲ್ಲಿ ಫೋಟೋಶೂಟ್ ನಡೆಸ್ಕೊತನ ಮುತ್ತೈದೆಯರೆಲ್ಲರೂ ಆರತಿ ತೊಗೊಂಡು ಬಂದಿದ್ರು. ಅವನ್ನೆಲ್ಲ ನಾವು ಅಲ್ಲೇ ಒಂದು ಕಡೆ ಕಂಬಳಿ ಹಾಸಿ ಇಟ್ಟು ನೆಕ್ಸ್ಟ್ ಅವ್ರನ್ನೆಲ್ಲ ಒಂದು ಕಡೆ ಕೂಡಿಸಿದ್ವಿ, ಯಾಕಂದ್ರೆ ಗುಡಿಗೆ ಹೋಗೋದಿತ್ತು ಅಂಥೇಳಿ. ಈಗ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ನಿಮ್ಗೆ ಸ್ಪೆಷಲ್ ಡೊಳ್ದವ್ರು ಬರ್ತಾರೋ, ಅದು ನಮ್ಮ ಕಡೆ ಸ್ಪೆಷಲ್ ಇರ್ತೈತಿ. ನಾವು ಅದನ್ನು ಪೂಜೆ ಮಾಡ್ತೀವಿ. ಅದನ್ನು ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ. ಬರ್ರಿ ನೋಡೋಣ ಡೊಳ್ನವ್ರು ಬಂದಾರು ಹೆಂಗೆ ಬಾರಿಸ್ತಾರಂತ ಹೇಳಿ. ನೋಡಿದ್ರಲ್ಲ ದೇವ್ಕಾರಿ ಒಳಗೆ ಡೊಳ್ಳು ಬಾರಿಸೋದು ಅಂದ್ರೆ ಅದು ಒಂದು ಸ್ಪೆಷಲ್ ಇರ್ತೈತಿ. ಅವ್ರಿಗೆ ನಾವು ಪೂಜೆ ಮಾಡಿ ಮಾಡ್ಕೊಂಡು ಅವ್ರನ್ನ ಪೂಜೆ ಆದಮೇಲೆ ಅವರು ಎಲ್ಲ ಮುತ್ತೈದೆಯರನ್ನು ಕರ್ಕೊಂಡು ಬಾರಿಸ್ಕೋತನ ಟೆಂಪಲ್ ಒಳಗೆ ಹೋಗ್ತಾರೋ. ಅವ್ರು ಹೆಂಗೆ ಮುಂದೆ ಟೆಂಪಲ್ಗಳಿಗೆ ಹೋಗ್ತಾರಲ್ಲ ಹಂಗೆ ಹಿಂದಿಂದ ಹೋಗ್ತಿರ್ತಾರೋ. ಮುತ್ತೈದೆಯರೆಲ್ಲರೂ ಅವ್ರವ್ರ ಆರತಿನ ಅವ್ರು ತಗೋತಾರೋ. ಆಮೇಲೆ ನೀವು ನೋಡ್ತಿರ್ಬೋದು ರೋಡ್ನಾಗ ಬರುವಾಗ ಒಬ್ರು ಕಬಳ್ಳಿ ಹೊತ್ಕೊಂಡು ಆರತಿ ಹಿಡ್ಕೊಂಡಿದ್ರು. ಆಮೇಲೆ ಇನ್ನೊಬ್ಬರು ತಲೆ ಮೇಲೆ ಅಂಬ್ಲಿದು ಅದು ಕೊಡ ಏನೈತಲ್ಲ ಅದ್ರೊಳಗೆ ಅಂಬ್ಲಿ ಇರ್ತೈತಿ ರಾಗಿದ. ದೇವರಿಗೆ ತಂಪಾಗಲಿ ಅಂಥೇಳಿ ನಮ್ಮ ಸೈಡ ಮದುವೆ ಆಗುವಾಗ ದೇವರಿಗೆಲ್ಲ ಅಂಬ್ಲಿ ಕೊಡ್ತಾರೋ ನೈವೇದ್ಯ ಜೊತೆ ಸ್ಪೆಷಲ್. ಇದು ನಾವು ಬಂದಿದ್ದು ಫಸ್ಟ್ ದೇವಿ ಗುಡಿ ಐತಿ. ಆ ಕಂಬಳಿ ಹೊತ್ಕೊಂಡೇನು ಆರತಿ ಹಿಡ್ಕೊಂಡಿದ್ರಲ್ಲ ಅವರು, ಆಮೇಲೆ
ಕೊಡ ಅಂಬ್ಲಿದು ಕೊಡ ಹಿಡ್ಕೊಂಡಿದ್ರಲ್ಲ ಅವ್ರು ಏನಾಗ್ತಾರೆ ಅಂದ್ರೆ ಹುಡುಗಗೆ ಅಕ್ಕಂಗೆ ಯಾರು ಆಗ್ತಾರಲ್ಲ ಅವ್ರಿಗೆ ಅದನ್ನು ಹೋಗುವಾಗ ಹೊರಿಸ್ತಾರೋ. ಅವ್ರು ಚಪ್ಪಲಿ ಹಾಕಂಗಿಲ್ಲ, ಕಂಬಳಿ ಹೊತ್ಕೊಂಡು ಆರತಿ ಹಿಡ್ಕೊಂಡು ಅಷ್ಟು ದೇವರಿಗೆ ಬರಗಾಲೇನ ಬರಬೇಕಾಗ್ತೈತಿ. ಅದು ನಮ್ಮ ಕಡೆ ಸ್ಪೆಷಲ್ಲ. ಆಮೇಲೆ ಆರತಿ ಹಿಡ್ಕೊಳ್ಳೋರು ಕಂಪಲ್ಸರಿ ಕಂಬಳಿ ಹೊತ್ಕೊಳ್ಳೇಬೇಕು. ನೈವೇದ್ಯ ಎಲ್ಲ ಕೊಡುತ್ತಲ್ಲ ಎಲ್ಲ ಮುತ್ತೈದೆಯರು ಕೂತಿರ್ತಾರೋ. ಆಮೇಲೆ ಅವ್ರವ್ರ ಆರತಿ ಕಂಪಲ್ಸರಿ ತೊಗೊಂಡು ಬರಬೇಕಾಗ್ತೈತಿ. ನಮ್ಮ ಕಡೆ ಆರತಿ ಒಂದತ್ತೇನು ಇಟ್ಟಿರ್ತಾರೆ ಅವ್ರಿಗೆ ಆರತಿ ಭಾಳ ಇಂಪಾರ್ಟೆಂಟ್ ಆಗ್ತೈತಿ, ಆರತಿ ಇರಬೇಕು. ಈಗ ಹೆಂಗೆ ಬಂದಿವಲ್ಲ ಹಾಗೆ ನಾವು 5 ದೇವರಿಗೆ ಹೋಗಬೇಕಾಗ್ತೈತಿ. 5 ದೇವ್ರಿಗೆ ಹೋಗ್ಬೋದು, ಇಲ್ಲ ಊರಾಗಿನ ಅಷ್ಟು ದೇವ್ರಿಗೆ ಹೋಗ್ಬೋದು. ಬಟ್ ನಾವೇನು ಮಾಡಿದ್ವಿ ಅಂದ್ರೆ 5 ದೇವರಿಗೆ ಹೋಗಿದ್ವಿ. ಇಲ್ಲಿ ನೋಡ್ರಿ ನೈವೇದ್ಯ ಎಲ್ಲ ಹಚ್ಚಿ ಕೊಡತ್ತಾರೋ. ಇಲ್ಲಿಗೆ 5 ದೇವ್ರಿಗೆ ಕಂಪ್ಲೀಟ್ ಆದವು. ಬರುವಾಗ ಏನಾಯಿತು, ಕಳಸಿನ ನಾನು ಹೊತ್ಕೊಂಡೆ. ಆ್ಯಕ್ಚುಲಿ ನಾನು ಮಗಳಾಗಂಗಿಲ್ಲ, ಸೊಸಿ ಆಗ್ತೀನಿ. ಬಟ್ ಹೋಗುವಾಗ ನಡೀತೈತಿ, ಇನ್ನೇನು 5 ದೇವ್ರು ಕಂಪ್ಲೀಟ್ ಆಗ್ಯಾವಲ್ಲ, ಪಾಪ ಅವ್ರಿಗೂ ಸುಸ್ತಾಗಿರ್ತೈತಿ, ಬಿಸಿಲೊಂದು ಜಾಸ್ತಿ ಇತ್ತು. ಹೀಗಾಗಿ ಬರುವಾಗ ಮನೆವರೆಗೂ ನಾವು ಹೊತ್ಕೊಂಡು ಬಂದು ಫೈನಲಿ ಅಷ್ಟು ದೇವ್ರಿಗೆ ಅಡ್ಡಾಡಿ ಮನೆಗೆ ಬಂದು ಇನ್ನು ಏನಿರಂಗಿಲ್ಲ, ದೇವಕಾರ್ಯ ಇಲ್ಲಿಗೆ ಮುಗೀತು. ಇನ್ನೆಲ್ಲ ಮುತ್ತೈದರಿಗೂ ಊಟ ಮಾಡಿಸಿ ಕಳಿಸಿದ್ದು ಮುಗೀತು. ಇನ್ನು ಈವ್ನಿಂಗಿದ್ದು ಸಾರಿ ನಾ ಹೇಳಿದ್ನಲ್ಲ, ಜೋಗಮ್ಗಳಿಗೆ 5 ಜೋಗಮ್ಗಳಿಗೆ ಉಡಿ ತುಂಬಿ ಆರತಿ ಮಾಡಿ ಇದನ್ನು ಮಾಡ್ತೀವಿ. ಅದಾದಮೇಲೆ ಊಟಕ್ಕೆ ಏನೇನಿತ್ತಪ್ಪ ಅಂತಂದ್ರೆ ಬದ್ನಿಕಾಯಿ ಪಲ್ಯ, ಹೆಸರುಕಾಳು ಪಲ್ಯ, ಚಪಾತಿ, ರೊಟ್ಟಿ, ಉಪ್ಪಿನಕಾಯಿ, ಖಾರ, ರೈಸ, ಸಾಂಬಾರು. ನಮ್ಮ ಕಡೆ ಅಂತೂ ಖಡಕ್ ರೊಟ್ಟಿ ಅದು ಸ್ಪೆಷಲ್ ಇರ್ತೈತಿ. ಸ್ವೀಟು ಶಿರಾ ಇತ್ತು. ಸೊ ನೋಡಿದ್ರಲ್ಲ ನನ್ನ ಈ ಮ್ಯಾರೇಜ್ ವ್ಲಾಗ್ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.